ಎಲ್ರಿಗೂ ನಮಸ್ತೆ. ಬರೀ ಇವತ್ತೊಂದೊಂದು ಈ ವಿಡಿಯೋ ಬಗ್ಗೆ ಹೇಳ್ತೀನಂತ. ಇದೊಂದು ಟ್ರಕ್ಕಿಂಗ್ ಪ್ಲೇಸ್, ಫೇಮಸ್ ಟ್ರಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಕರ್ನಾಟಕದಾಗ ಇದೊಂದು ಈ ಪ್ಲೇಸ್ ಹೆಸರು ನಾನು ನಿಮ್ಗೆ ಹೇಳೋದೇ ಬೇಡ, ನೀವು ಗೊತ್ತಾಕೈತಿ. ಇಲ್ಲೊಂದು ಸುಮಾರು 61 ಶಿಖರಗಳನ್ನು ಒಳಗೊಂಡಂಥ ಒಂದು ಪ್ರದೇಶ ಐತಿ. ಆ ಪ್ರದೇಶ ಸುಪ್ರಸಿದ್ಧವಾದ ಯಾಣ, ಸುಕ್ಷೇತ್ರ ಯಾಣ. ಇದು ಯಾಕೆ ಫೇಮಸ್ ಆಯಿತು, ಇದರಿಂದ ಹಿನ್ನೆಲಿನ ಕತೆ ಏನಂತ ಹೇಳ್ತೀರ ನಾನು ನಿಮಗೆ ಮುಂದೆ ಹೇಳ್ತೇನಂತ. ಸೊ ಇಲ್ಲೆಲ್ಲ ನಾವು ನಮ್ಮ ಸಹಪಾಠಿಗಳ ಜೊತೆ ಬಂದೇವಿ. ಲೆವೆಲ್ ಅಪ್ ಸಹಪಾಠಿಗಳೇ ಇವರೆಲ್ಲ ನಮ್ಮ ಜೂನಿಯರ್ಸ್ ಅದಾರ. ನಮಸ್ಕಾರಗಳು. ಕಾಡು ನಗರ, ಬೆಟ್ಟ ನಗರ, ಗಿಲ್ಗಿಲಕ್ಕ ಕಾಡು ನಗರ, ಬೆಟ್ಟ ನಗರ, ಗಿಲ್ಗಿಲಕ್ಕ ಈ ಒಂದು ಯಾಣಕ್ಕೆ ಬರಬೇಕಾದ್ರೆ ಮೇನ್ಲಿ ಎರಡು ವೇ ಅದಾವು. ಒಂದು ಕೆಳಗಡೆಯಿಂದ ಅದೊಂದು ಹಳ್ಳಿಯಿಂದ ಬರ್ತವೆ, ಇನ್ನೊಂದು ಈ ಕಡೆ ಬರ್ತೈತಿ. ಇದು ಗೋಕರ್ಣ ಹೋಗೋ ರೂಟ್ ಒಳಗೆ ಇದು ಬರ್ತೈತಿ. ಸೊ ಇಲ್ಲಿಂದ ಗೋಕರ್ಣನೂ ಒಂದು 40 ಕಿಲೋಮೀಟರ್ ಅಷ್ಟೇ ಆಕೈತಿ. ಮತ್ತು ಇಲ್ಲೊಂದು ವಿಭೂತಿ ಫಾಲ್ಸ್ ಅಂತೇಳಿ ಒಂದು ಐತಿ. ಸೊ ಅದಕ್ಕೂ ಹೋಗ್ಬೋದು ನಾವು. ಎಲ್ಲಿ ಮೇಲಿಂದ ಬಂದ್ರೆ, ಈ ಕಡೆ ಗೋಕರ್ಣ ಹೋಗೋ ರೂಟಿಂದ ಬಂದ್ರೆ ಇಲ್ಲಿ ಬಂದಾಕರ ಈಗಂತೂ ಹೊಸದಾಗಿ ಏನೇನು ಮಾಡ್ಯಾರಪ್ಪ ಅಂತಂದ್ರೆ, ಮತ್ತಲ್ಲಿ ಎಲ್ಲ ಟಿಕೆಟ್ ಎಲ್ಲ ತೊಗೊಳ್ಳೋ ಒಂದು ಇದು ಮಾಡ್ಯಾರ. ಮತ್ತು ಇದಾದ್ಮೇಲೆ ಇಲ್ಲಿ ಮೋಹಿನಿ ಶಿಖರ ಮತ್ತು ಭೈರವೇಶ್ವರ ಶಿಖರ ಅಂತೇಳಿ ಬರ್ತವೆ. ಸೊ ಇದ್ರ ಬಗ್ಗೆ ಹಿಸ್ಟ್ರಿ ನಾನು ನಿಮ್ಗೆ ಹೇಳ್ತೇನಂತ. ಇಲ್ಲಿ ಹಿಂದೆ ಕಾಣ್ತಕ್ಕಂಥದ್ದು ಇದು ಮೋಹಿನಿ ಶಿಖರ. ಇದು 90 ಅಡಿ ಎತ್ತರವಾಗಿ ಇರತಕ್ಕಂಥ ಇದೊಂದು ಶಿಖರ. ಮತ್ತು ಇಲ್ಲಿ ಕಾಣಕತ್ತದ ಇದು ಭೈರವೇಶ್ವರ ಶಿಖರ. ಇವೆರಡೂ ಶಿಖರಗಳು ಹೆಂಗಾದವು, ಇದಕ್ಕೆ ಇಲ್ಲಿ ಎದಕ್ಕೆ ಬರಬೇಕು ಟ್ರೆಕ್ಕಿಂಗ್ ಅಂದ್ರೆ, ನಾವು ಸಿಟಿ ಒಳಗೆಲ್ಲ ನೋಡ್ತೀವಿ ಗಗನಚುಂಬಿ ಎತ್ತರವಾದ ಕಟ್ಟಡಗಳನ್ನು ಕಾಣ್ತೀವಿ. ಅದ ನಿಸರ್ಗದ ಮಡಿಲಿಗೆ ನಾವು ಬಂದಾಕಾರ ಇಲ್ಲಿ ನಾವು ಕಟ್ಟಡಗಳನ್ನು ಕಾಣಂಗಿಲ್ಲ, ಗಗನಚುಂಬಿ ಮರಗಳನ್ನು ಕಾಣ್ತೀವಿ. ಈ ಥರ ನಿರ್ಮಿತವಾದ ಒಂದೊಂದು ಮರಗಳ ಇದು ನೈಸರ್ಗಿಕವಾಗಿ ನಿರ್ಮಿತವಾದ ಒಂಥರ ಒಂದು ಕಲ್ಲುಗಳನ್ನು ನೋಡ್ತೀವಿ. ಈ ಥರ ಎಲ್ಲ ಕಾಣ್ಲಿಕ್ಕೆ ಎಲ್ಲಿ ಸಿಗೋದಿಲ್ಲ, ನಮ್ಗೆ ಸಿಗೋದು ಮಾತ್ರ ನಿಸರ್ಗದ ಮಡಿಲಿನಲ್ಲಿ. ಅದಕ್ಕೆ ಇಲ್ಲೆಲ್ಲ ಬರಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಟ್ರಿಪ್ ಮಾಡಬೇಕಂತ ಹೇಳೋದು. ಎಕ್ಸಾಕ್ಟ್ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ನೋಡ್ಬೋದು. ಇಲ್ಲಿ ಹಿಂದೆ ಕಾಣ್ತಕ್ಕಂಥದ್ದು ಅದು ಮೋಹಿನಿ ಶಿಖರ. ಸೊ ಇಲ್ಲಿ ಕಾಣೋದು ಭೈರವೇಶ್ವರ ಶಿಖರ. ಈ ಥರ ಎರಡು ಅಂದ್ರೆ ಅಪೋಸಿಟ್ ಅದಾವು. ಇಲ್ಲಿ ಒಂದು ಡಿಫ್ರೆನ್ಸ್ ಒಂದು 20ರಿಂದ ಒಂದು 50 ಮೀಟರ್ ಇರ್ತೈತಿ ಅಷ್ಟೇ. ಮತ್ತು 2 ರೂಟ್ ಹೇಳಿದ್ದೆ ನಾವು, ಒಂದು ಕುಮಟಾಯಿಂದ ಬರ್ತೈತಿ, ಇನ್ನೊಂದು ಶಿರ್ಸಿಯಿಂದ ಬರ್ತೈತಿ. ಸೊ ಶಿರ್ಸಿಯಿಂದ ಬಂದ್ರೆ ಆ ಕಡೆ ಗೋಕರ್ಣ ಹೋಗ್ಬೋದು, ಕುಮಟಾಯಿಂದ ಗೊತ್ತಿಲ್ಲ. ಬಂದು ನೋಡ್ರಿ. ಭಸ್ಮಾಸುರ ಒಬ್ಬರು ರಾಕ್ಷಸ ಇರ್ತಾನ. ರಾಕ್ಷಸರಿಗೆ ಹುಡ್ತಾನೆ ವರ ಇರಲ್ಲ. ಅವ್ರೇನ್ ಮಾಡ್ತಾರ ಅಂದ್ರೆ, ದೇವ್ರ ಹತ್ರ ತಪಸ್ಸನ್ನ ಮಾಡಿ, 1000 ವರ್ಷಗಳ ತಪಸ್ಸು ಮಾಡಿ ಭಸ್ಮಾಸುರನ ರಾಕ್ಷಸ ಏನ್ ಮಾಡ್ತಾನ, ಶಿವನಲ್ಲಿ ವರ ಪಡ್ಕೋತಾನ. ಏನ್ ವರ ಅಂದ್ರ, ನಾ ಯಾರ ತಲೆಮ ಕೈ ಇಡ್ತೀನಿ ಅವರು ಸುಟ್ಟು ಭಸ್ಮ ಆಗ್ಬೇಕು. ಸೊ ಅದಕ್ಕೆ ಹಿಂಗೆಲ್ಲ ಅವನ ಒಂದು ಆಸೆ ಏನ್ ಮಾಡ್ತಾನ, ತನ್ನ ಶಿವ ಈಡೇರಿಸ್ತಾನ. ಆಯ್ತು ಹೇಳ್ಕ್ರಿ, ಇದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಮಾಡ್ತಾನ, ಭಸ್ಮಾಸುರ ಆದಂತವ ಶಿವನನ್ನೇ ಬೆನ್ನಾಡ್ತಾನ, ಅಂದ್ರೆ ಓಡೋತಾನ. ಶಿವನ ಮೇಲೆ ಪ್ರಯೋಗ ಮಾಡಿದ್ರೈತ ಅವ ಸೈತಾನ ಇಲ್ಲ ಅಂತ ಹೇಳ್ಕ್ಯಾರ. ಸೊ ಏನ್ ಮಾಡ್ತಾನ, ಓಡ್ತಾನ ಶಿವ ಫುಲ್ ಭಯ ಬಂದ್ಬಿಡ್ತದ. ಇವ್ ಮೇಲೆ ನನ್ನ ಮೇಲೆ ಇಟ್ಟಂದ್ರ ನಾ ಜಗತ್ತನ್ನ ಸೃಷ್ಟಿ ಮಾಡೋ, ನನ್ನ ಮೇಲೆ ನಾನೇ ಸತ್ತು ಹೋಗ್ಬಿಡ್ತೀನಿಲ್ಲ ಅಂತ ಹೇಳ್ಕ್ಯಾರ. ಓಡ್ತಾನ ಮುಂದೋಗಿ ಯಾರ ಹತ್ರ ಹೋಗ್ತಾನ, ವಿಷ್ಣುನ ಹತ್ರ ಹೋಗಿ ಏನಂತ ಹೇಳ್ತಾನ, ವಿಷ್ಣು ಹಿಂಗರೆ ಆಗ್ಯದ, ಅವ ಭಸ್ಮಾಸುರಿಗೆ ವರ ನೀಡಿನಿ, ಅವ ನನಗೆ ಕೊಲ್ಲಕ್ ಹೊಂಟಾನ, ನನ್ನಿಂದ ಬೆನ್ ಹತ್ತಾನ, ಏನಾದ್ರು ಒಂದು ಉಪಾಯ ಮಾಡು ಅಂತ ಹೇಳ್ಬಿಡ್ತಾನ. ಅವಾಗ ವಿಷ್ಣು ಆದಂತ ಏನ್ ಮಾಡ್ತಾನ, ವಿಷ್ಣು ಜಗಜ್ಜಾತಕವನ್ನೇ ಆಡಿಸ್ದವ. ಅವ ಏನ್ ಮಾಡ್ತಾನಪ್ಪ ಅಂತಂದ್ರ, ತನ್ನ ರೂಪವನ್ನ ಬದಲಾಯಿಸಿ ಮೋಹಿನಿಯನ್ನ ರೂಪ ತಾಳಿ ಒಂದು ನೃತ್ಯ ಮಾಡ್ಕೊಂಡು ಏನ್ ಮಾಡ್ತಾನ, ಭಸ್ಮಾಸುರಗ ತನ್ನಂತ ಆಕರ್ಷಣೆಯನ್ನ ಮಾಡ್ಕೋತಾನ. ಯಾರಿಗೆ? ಭಸ್ಮಾಸುರ. ಯಾರವ? ರಾಕ್ಷಸ, ಅಸುರ. ಅವನನ್ನ ಆಕರ್ಷಣೆ ಮಾಡ್ಕೊಂಡು ಐತಂತ ಹೇಳಿಕೆ ಎಲ್ಲ ಇರ್ತಕ್ಕಂಥ ಏನ್ ಇರ್ತಾನ ನೋಡು, ಅವ ಇವನಿಂದ ಬಿದ್ದು ಬಿಡ್ತಾನೆ. ಯಾರಿಂದ? ಶಿವನಿಂದ ಬಿದ್ದಂತವ ಮೋಹಿನಿಯಿಂದ ಬೀಳ್ತಾನ. ಮೋಹಿನಿಯಿಂದ ಬಿದ್ದು ಮೋಹಿನಿಯನ್ನ ಬಂದ್ಬಿಡ್ತಾನ. ನಾನು ನಿನ್ನಿಂದ ಆಕರ್ಷಣೆಗೊಂಡಿನಿ, ನಾನು ನಿನ್ನ ಜೊತೆ ವಿವಾಹ ಮಾಡ್ಕೋತೀನಿ, ನಿನ್ನ ಜೊತೆ ಮದುವೆ ಆಗು ಅಂತ ಹೇಳ್ತಾನ. ಮದುವೆ ಆಗು ಅಂದಕಾರ ಅವ ಮೋಹಿನಿ ಏನಂತಾಳ, ಇದೆಲ್ಲ ಮೊದಲೇ ಯಾರ ಕುತಂತ್ರ ಇರ್ತದ? ವಿಷ್ಣುವಿನ ಕುತಂತ್ರ ಇರ್ತದ. ವಿಷ್ಣು ತನ್ನ ವೇಷ ಬದಲಾಯಿಸಿ ಮೋಹಿನಿ ವೇಷ ಹಾಕೊಂಡ್ ಬಂದಿರ್ತಾನ. ಅವಾಗ ವಿಷ್ಣು ಏನಂತಾನ ಅಂದ್ರೆ, ಮೋಹಿನಿ ರೂಪದಲ್ಲಿ ನಾ ಹೆಂಗ್ ನೃತ್ಯ ಮಾಡ್ತೀನಲ್ಲ ಹಂಗ ನೀನು ನೃತ್ಯ ಮಾಡ್ಬೇಕು ಅಂತ ಹೇಳ್ತಾನ. ಓ ಹೌದಾ, ಹಂಗಿದ್ರೆ ಮಾಡ್ತೀನಿ, ನಿನಗಾಗಿ ಏನ್ ಬೇಕಾದ್ ಮಾಡ್ತೀನಿ ನಾ ಕೇಳು ಅಂತ ಹೇಳ್ಕ್ಯಾರ. ಯಾರ ಹೇಳ್ತಾರ? ಅಸುರ, ಬ್ರಹ್ಮ ಏನೋ ಭಸ್ಮಾಸುರ ಹೇಳ್ತಾನ. ಭಸ್ಮಾಸುರ ಹೇಳನ ಏನಂತಾನ, ಹೂ ಅಂತ ಹೇಳ್ಕ್ಯಾರ. ಹೂ, ನಾ ನಿನಗಾಗಿ ಯಾವ ಕೆಲಸ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಕ್ಕೆ ಭಸ್ಮಾಸುರ ಹೇಳ್ದಾಕಾರ
ಮೋಹಿನಿ ನೃತ್ಯ ಮಾಡ್ತಾಳ, ನೃತ್ಯ ಮಾಡ್ದಂಗೆ ಹಂಗೆ ನೃತ್ಯ ಮಾಡ್ಕೋತ ಬಂದ್ಕೆರೆ ತಲೆ ಮ್ಯಾಕ ಇಟ್ಕೊಂಡ್ಬಿಡ್ತಾಳ ಮೋಹಿನಿ. ಆಕಿನ ಸೌಂದರ್ಯದಾಗ ತಲೀನನಾದಂತ ಭಸ್ಮಾಸುರ ಇವನು ಸಹ ತನ್ನ ತಲೆ ಮ್ಯಾಕ ಕೈ ಇಟ್ಕೋತಾನ. ಕೈ ಇಟ್ಕೊಂಡಾಕರ ಏನಾಕದಂತರ ಫುಲ್ ಜ್ವಾಲಿಯಾಗಿ ಸುಡುದು ಈ ತರ ಒಂದು ಕಲ್ಲುಗಳು ಸೃಷ್ಟಿಯಾಗ ಅಂತ ಹೇಳ್ತಾರೆ. ಸ್ಕಂದ ಪುರಾಣ ಒಳಗ ಈ ತರ ಪುರಾಣಗಳು ಹೇಳ್ತಾವ. ಹಿಸ್ಟ್ರಿ ಏನ್ ಹೇಳ್ತಂದ್ರೆ ಈ ತರ ಹೇಳ್ತದ ತಿಳಿತು. ಸೈನ್ಸ್ನು ಸಹ ಇದನ್ನ ಇನ್ನ ಕಂಡು ಹಿಡ್ಲಿಕ್ಕತ್ತಾರ, ಬಟ್ ಇನ್ನ ಕಂಡು ಹಿಡಕ್ ಆಗಿಲ್ಲ. ಈ ತರ ಎಲ್ಲ ಇದನ್ನ ನೋಡ್ರಿ, ಎಂಜಾಯ್ ಮಾಡ್ರಿ. ಇದ್ರ ಇತಿಹಾಸ ಆಗ್ಯದ ತಿಳಿತು. ಇದೇನಂದ್ರ ಇದು ಭೈರವೇಶ್ವರ ಶಿಖರ 120 ಅಡಿ ಅದ ಇದು ಭೂಮಿಯಿಂದ. ಮತ್ತೆ ಅದಲ್ಲಿ ಮುಂದೆ ಕಾಣೋದು ಇದ್ರ ಅಪೋಸಿಟ್ ಇರೋದೇ ಮೋಹಿನಿ ಶಿಖರ, ಅದು ಇರೋದು 90 ಅಡಿ ಎತ್ತರ ಅದ ಭೂಮಿ ಎತ್ತರದಿಂದ ತಿಳಿತು. ಇದು ಈ ಜಾಗದ ಒಂದು ಇತಿಹಾಸ ನೋಡ್ರಿ. ಈ ಭೈರವೇಶ್ವರ ಶಿಖರದ ಕೆಳಗೆ ಎಕ್ಸಾಕ್ಟ್ ಒಂದು ಮಹಾಲಿಂಗ ಐತಿ. ಸೊ ಆ ಲಿಂಗದ ಮ್ಯಾಲೆ ಡ್ರಾಪ್ ವೈಸ್ ಏನೋ ನೀರು ಬೀಳ್ತಾವ ಅಂತ ಹೇಳ್ತಾರೆ, ವಾಡಿಕೆ ಐತಿ. ಅಲ್ಲಿ ನೀವು ನೋಡ್ಬೋದು ಅದ್ರ ಮೇಲೆ ನೀರು ಬೀಳ್ತಿರ್ತಾವ. ಅದೊಮ್ಮ ಇಲ್ಲಿ ಬಂದಾಕ್ರೆ ನೋಡ್ಕೊಂಡು ಹೋಗ್ರಿ. ಅಲ್ಲಿ ನೋಡ್ಬೋದು ಹೆಜ್ಜೆನುಗಳಿವೆ, ಗಲಾಟೆ ಮಾಡಿಬಿಡ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ಸೌಂಡ್ ಒಳಗಡೆ ಎಲ್ಲ ಈ ಥರ ಒಂದು ವ್ಯೂ ಐತಿ. ನೀವು ನೋಡ್ಬೋದು ಕೆಳಗೆ ಶಿವಲಿಂಗದ ಮೇಲೆ ನೀರು ಬೀಳಕತ್ತವ ತಂದೆ ಅಲ್ಲಣ್ಣ. ಸೊ 120 ಅಡಿ ಮ್ಯಾಲಿಂದನೇ ನೀರು ಬೀಳಕತ್ತವ. ಸೊ ಅದಂಥ ಒಂದು ಕ್ರಿಯೇಷನ್. ಕೆಲವೊಬ್ರು ಇದನ್ನು ಮಿಥ್ಯ ಅಂತ ಹೇಳ್ಯಾರ, ಇದು ಸತ್ಯವಾಗಿ ನಾವು ಕಣ್ಣಾರೆ ನೋಡ್ಬೋದು. ಇಲ್ಲೆಲ್ಲ ಈಗ ಡ್ರಾಪ್ ವೈಸ್ ಹನಿ ನೀರು ಬೀಳತೈತಿ. ಎಷ್ಟು ಸಂಜೆ ಐತಿ, ಇಲ್ಲೆಲ್ಲ ಮಸ್ತ್ ಎಂಜಾಯ್ ಮಾಡ್ಬೋದು. ಅಮ್ಮ ಬರ್ರಿ. ಇಲ್ಲೆಲ್ಲ ಇಲ್ಲಿ ಲೈಕ್ ಏನೂ ಇರಲಿಲ್ಲ, ಬಟ್ ಇವಾಗೆಲ್ಲ ಹೆಚ್ಚಿದು ಮಾಡ್ಕೊಂಡು ಮಣ್ಣು ಹೊತ್ತಿಸಿ ಇಲ್ಲೆಲ್ಲ ಜಾಸ್ತಿ ಮತ್ತಿನ್ನು ಏನೇನೋ ಹೊಸದಾಗಿ ಮಾಡಕತ್ತಾರ. ಬೆಟರ್ ಟು ಕಮ್ ಆನ್ ಕುಮಟಾ ಸೈಡಿಂದೇ ಬರಬೇಕು. ಯಾಕಂದ್ರೆ ನೀವು ಮೋಹಿನಿ ಬೆಟ್ಟನ ನೋಡ್ಬೋದು, ಅದು ಸರಳ ಆಕೈತಿ. ಯಾಕಂದ್ರೆ ಬರುವಾಗಲೇ ಕಾಲ ಆಕೈತಿ. ಮತ್ತೇನೇ ನೀವು ಶಿರ್ಸಿ ರೂಟಿಂದ ಏನಾರ ಬಂದ್ರೆ ಶಿರ್ಸಿಯಿಂದ ಇಲ್ಲಿವರೆಗೂ ಬಂದು ಮತ್ತು ಇಲ್ಲಿ ಕೆಳಗೆ ಇಳಿಬೇಕಾಗುತ್ತೆ. ಬಟ್ ಅದ ವೇದಾಗ ಬಂದ್ರೆ ಅದು ನೋಡ್ಕೋಬೋದು, ಆಮೇಲೆ ಇದು ನೋಡ್ಕೋಬೋದು, ಎಲ್ಲ ನೋಡ್ಕೊಂಡು ಬರ್ಬೋದು. ಅದಕ್ಕೆ ಬೆಟರ್ ಟು ಕಮ್ ಆನ್ ಕುಮಟಾ ಇದರಿಂದ. ಬಟ್ ಇದು ಶಿರ್ಸಿಯಿಂದ ನಿಯರ್ ಆಕೈತಿ, ಅದಕ್ಕೆ ಕಡೆ ನಾವು ಬರ್ತೀವಿ. ಸೊ ಇಲ್ಲಿಂದ ಗೋಕರ್ಣ ನಿಮಗೆ ನಿಯರ್ ಆಗತ್ತೆ, ಅಲ್ಲಿಂದ ನೋಡಿರಿ. ಸೊ ಇದಾಗಿತ್ತು ಇವತ್ತಿನ ಒಂದು ನಂಗೆ ತಿಳಿದಷ್ಟು ಅಂತ ಸ್ವಲ್ಪ ಹಿಸ್ಟ್ರಿ ಆಗಿರ್ಬೋದು, ಏನೋ ಒಂದು ಇತಿಹಾಸ ಆಗಿತ್ತು. ಸೊ ಹಂಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹುಡುಗರು ಹೇಳ್ತಾರೆ. नहीं सोचिए मत, सब्सक्राइब कीजिए.